2ನೇ ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿದ್ರಂತೆ. ಕುರುಕ್ಷೇತ್ರದಲ್ಲಿದ್ದ ಋತ್ವಿಜರು ಕೇಳ್ತಾರೆ ಸೂತರನ್ನ, ಈ ನೈಮಿಷೀಯ ಋಷಿಗಳು ಅಂತ ಹೇಳಿದ್ರಿ, ವಾಯುದೇವರು ಅಲ್ಲಿಗೆ ಬಂದಾಗ ಈ ಪುರಾಣ ಸಂಹಿತೆ ಉಪದೇಶ ಆಯಿತು ಅಂತಂದ್ರಿ, ಅದರ ಬಗ್ಗೆ ನಮಗೆ ವಿಷಯ ಹೇಳ್ರಿ ಅಂತ. ಆಚಕ್ಷು ವಿಸ್ತರೇಣೈವ ಪರಂ ಕೌತೂಹಲಂ ಹಿನಃ ಇತಿ ಸಂಚೋದಿತ ಸೂತಃ ಪ್ರತ್ಯುವಾಚ ಶುಭಂ ವಚಃ ಆಚಚಕ್ಷೆ ಪುರಾಣಂಚ ಕಥಂ ತತ್ ಸಪ್ರಭಂಜನಃ. ಸಪ್ರಭಂಜನಃ ಸತ್ಯಲೋಕದ ವಾಯು ನೈಮಿಷೀಯಕ್ಕೆ ಬಂದು ನೈಮಿಷೀಯ ಮುನಿಗಳ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅಂತಂದರೆ ಇಲ್ಲಿ ನಮಗೆ ಕೌತೂಹಲಂ ಹಿನಃ ಪರಂ, ಬಹಳ ಕುತೂಹಲ ಆಗ್ತಾ ಇದೆ, ಅದರ ಬಗ್ಗೆ ನಮಗೆ ಪರಿಚಯ ಮಾಡಿಸ್ರಿ ಅಂತಂದರು. ಅದನ್ನು ತಿಳಿಸ್ತಾ ಬರ್ತಾರೆ. ನೋಡಿ, ಹಿಂದೆಲ್ಲ ನಡೆದಂಥ ಸಂಗತಿಗಳು ಎಷ್ಟು ಅದ್ಭುತ. ಪುರಾಣಗಳು ಒಂದೊಂದು ಕೂಡ ಇಂಥ ಸಂಗತಿಗಳನ್ನು ಹೇಳ್ತಾವೆ. ಈ ನೈಮಿಷ ಅನ್ನೋ ಆ ಹೆಸರು ಯಾಕೆ ಬಂತು ಅರಣ್ಯಕ್ಕೆ? ಆ ನಿಮಿ ನೈಮ, ಅದು ನಿಮಿ ಇದೆ ಶಬ್ದ ಮೊದಲಲ್ಲಿ, ಅದು ಹೋಗಿ ನೈಮಿಷ ಆಯ್ತಂತೆ. ನಿಮಿ ಯಾಕೆ, ಏನಿದು ನಿಮಿ? ಯಾರಿಗೂ ಅರ್ಥ ಆಗಲ್ಲ ಮೇಲ್ನೋಟಕ್ಕೆ. ಅದಕ್ಕೊಂದು ಕಥೆ ಹೇಳ್ತಾ ಬರ್ತಾರೆ. ಹಿಂದೆ ನಡೆದಂಥ ಈ ಕಥೆಯನ್ನು ನಾವೆಲ್ಲರೂ ಶ್ರವಣ ಮಾಡಲೇಬೇಕು. ಈ ಸ್ಥಳ ಬಹಳ ಪವಿತ್ರವಾದ ಸ್ಥಳ, ಅಂದರೆ ನೈಮಿಷಾರಣ್ಯ. ಅದರ ಹೆಸರು ಬರಲಿಕ್ಕೆ ಒಂದು ದೊಡ್ಡ ಸತ್ರಯಾಗ ನಡೀತಂತಲ್ಲಿ. ಆ ಸತ್ರಯಾಗ ನಡೆಯೋದ್ರ ಹಿಂದೆ ಕಾರಣ ಏನು ಅಂತ ನೋಡಬೇಕು. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಹೊರಟಾಗ ಮೊದಲು ಒಂದು ಯಾಗವನ್ನು ಆಚರಣೆ ಮಾಡಿದ್ರಂತೆ. ಆ ಯಾಗ ಆಚರಣೆ ಮಾಡುವ ಸಮಯದಲ್ಲಿ ಯಾಗಕ್ಕೆ ಅಂತ ಅನೇಕ ಸ್ಥಳಗಳನ್ನು ವಿಮರ್ಶೆನೂ ಮಾಡಿದ್ದಾರೆ. ಅದರಲ್ಲಿ ಈ ಸ್ಥಳವನ್ನು ತಮ್ಮ ಯಾಗಕ್ಕೆ ಅಂತ ಬಳಸಿಕೊಂಡ್ರು. ಹಾಗಾಗಿ ಇದು ಪವಿತ್ರವಾದಂಥ ಸ್ಥಳ ಅಂತ ಆಯಿತು. ಅದೇ ಸಮಯದೊಳಗೆ ಮುನಿಗಳು ಕೂಡ ಕೆಲವು ದಿನಗಳ ನಂತರ ಬ್ರಹ್ಮದೇವರನ್ನು ಕೇಳಿದ್ರಂತೆ, 1000 ವರ್ಷದಷ್ಟು ಒಂದು ಸತ್ರಯಾಗ ಮಾಡಬೇಕಾಗಿದೆ, ಬ್ರಹ್ಮದೇವರೇ ನೀವೇ ಯಜಮಾನಿಕೆಯನ್ನು ವಹಿಸಬೇಕು, ಅಂಥ ಒಂದು ಯಾಗ ಮಾಡಬೇಕಾಗಿದೆ ಅಂತ ಕೇಳಿಕೊಂಡ್ರು. ಅದಕ್ಕೂ ಈ ಸ್ಥಳವನ್ನು ಆರಿಸ್ಕೊಂಡ್ರು. ಆದ್ದರಿಂದ ಇದು ಬಹಳ ಶ್ರೇಷ್ಠವಾದ ಕ್ಷೇತ್ರ ಅಂತ ವಿವರಣೆ ಕೊಡ್ತಾರೆ. ಯಾವ ಯಾಗ ಮಾಡಿದಾಗ ಬ್ರಹ್ಮದೇವರ ಯಜಮಾನರಲ್ಲದೆ ಇಡಾದೇವಿ ಸರಸ್ವತಿನೇ ಸ್ವತಃ ಆ ಸಮಯದೊಳಗೆ ಯಜಮಾನ ಪತ್ನಿಯಾಗಿದ್ಲು. 1000 ವರ್ಷ ಪರ್ಯಂತರ ಯಾಗವನ್ನು ಮಾಡಿದರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಆ ಮುನಿಗಳೆಲ್ಲ ಅಲ್ಲಿದ್ದಂಥ ಬ್ರಹ್ಮದೇವರನ್ನು ಕೇಳ್ಕೊಳ್ತಾರೆ, ನಾವು ಕೂಡ ಯಾಗ ಮಾಡಬೇಕಾಗಿದೆ, ನಮಗೊಂದು ಸ್ಥಳ ನಿದರ್ಶನ ಮಾಡ್ರಿ. ಅದಕ್ಕೊಂದು ಚಕ್ರ ತೋರಿಸಿದ್ರಂತೆ, ಒಂದು ಚಕ್ರ. ಆ ಚಕ್ರ ಅಪೂರ್ವವಾದ ಚಕ್ರ, ಯಾವಾಗಲೂ ತಿರುಗ್ತಾ ಇತ್ತಂತೆ. ಈ ಚಕ್ರ ಯಾವಾಗಲೂ ಸುತ್ತುತ್ತಿರ್ತದೆ, ನೀವು ಅದನ್ನು ಹಿಂಬಾಲಿಸ್ಕೊಂಡು ಹೋಗಬೇಕು. ಹಿಂಬಾಲಿಸ್ಕೊಂಡು ಹೋಗುವಾಗ ಆ ಚಕ್ರದ್ದೇ ಆದಂತಹ ಒಂದು ಅರ ಇದೆ, ಮಧ್ಯದಲ್ಲಿರುವಂಥ ನಿಮಿ, ಅದಕ್ಕೂ ನಿಮಿ ಅಂತ ಕರೀತಾರಂತೆ. ಅದು ಎಲ್ಲಿ ಜಾರಿ ಕೆಳಗೆ ಬೀಳ್ತದೋ ಆ ಸ್ಥಳ ಒಳ್ಳೆಯ ಪುಣ್ಯಕ್ಷೇತ್ರ, ಅಲ್ಲಿ ಯಾಗ ಮಾಡ್ಬೋದು ಅಂತ ತಿಳಿರಿ ಅಂತ ಹೇಳಿದ್ರಂತೆ ಬ್ರಹ್ಮದೇವರು. ಇದೆಲ್ಲ ಶ್ಲೋಕದಲ್ಲಿದೆ. ಭ್ರಮತೋ ಧರ್ಮಚಕ್ರಸ್ಯ ಯತ್ರ ನೇಮಿಹಿ ಅಶೀರ್ಯತ. ಇದು ನೇಮಿ ಹೋಗಿ ನೈಮಿಷ ಆಗಿರೋದು. ನಿಮಿ ಅನ್ನೋಕ್ಕಿಂತ ನೇಮಿ, ನಾನು ಪದೇ ಪದೇ ನಿಮಿ ಅಂದೆ, ಅದು ನೇಮಿ ಅಂತ ಶಬ್ದ. ಕರ್ಮಣ ತೇನ ವಿಖ್ಯಾತಂ ನೈಮಿಷಂ ಮುನಿ ಪೂಜಿತಂ ಯತ್ರ ಸಾ ಗೋಮತಿ ಪುಣ್ಯ ಸಿದ್ಧಚಾರಣ ಸೇವಿತ. ನಿಮಿ ಅಲ್ಲ, ನೇಮಿ ಅಂತ ಇಟ್ಕೊಳ್ಬೇಕು ಶಬ್ದ. ಭ್ರಮಿಸ್ತಾ ಇರುವಂಥ ಧರ್ಮಚಕ್ರದ ನೇಮಿ ಸಡಲಾಗಿ ಎಲ್ಲಿ ಜಾರಿ ಬೀಳ್ತದೆ ಆ ಸ್ಥಳ ಶ್ರೇಷ್ಠ ಅಂತ ಭಾವಿಸಿ ಅಂತ ಹೇಳಿದ್ರಂತೆ. ಚಕ್ರ ಯಾವುದ್ರದ್ದು ಅಂದರೆ ಧರ್ಮಚಕ್ರ ಅಂತ ಹೇಳಿದ್ದಾರೆ. ಅದು ಅಲ್ಲಿ ಬಿತ್ತಂತೆ. ಹಾಗಾಗಿ ಅದು ಶ್ರೇಷ್ಠವಾದ ಕ್ಷೇತ್ರ ಅಂತಾಯಿತು. ಅಲ್ಲಿ ಗೋಮತಿ ಅಂತ ನದಿ ಇದೆ. ಆ ಗೋಮತಿ ನದಿಯೂ ಕೂಡ ಇವತ್ತಿಗೂ ಅಲ್ಲಿ ಇದ್ದಾಳೆ. ರೋಹಿಣಿ ಸುಸುತ ತತ್ರ ಗೋಮತಿ ಸಾಭವತ್ ಕ್ಷಣಾತ್ ಅಂತ ವ್ಯಾಖ್ಯಾನ ಮಾಡಿದ್ದಾರೆ.
ಗೋಮತಿ ಅಂತ ಇವತ್ತಿಗೂ ಸಿದ್ಧರು ಸೇವಿಸುವಂತಹ ಪವಿತ್ರವಾದ ನದಿ, ಅವಳು ಕೂಡ ಇದೇ ಕ್ಷೇತ್ರದಲ್ಲಿ ರೋಹಿಣಿಯನ್ನು ಮಗಳನ್ನು ಪಡೆದಿದ್ದಾಳೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಇದು ಪವಿತ್ರವಾದಂಥ ತಾಣ. ಧರ್ಮಚಕ್ರದ ನೇಮಿ ಕೆಳಗೆ ಉರುಳಿದ್ರಿಂದ ನೈಮಿಷ ಅಂತ. ಸುಮ್ಮನೆ ನೈಮಿಷ ಅನ್ನೋ ಹೆಸರು ಬಂದಿಲ್ಲ, ಧರ್ಮಚಕ್ರದ ನೇಮಿ ಉರುಳಿತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಿಂದೊಬ್ಬ ಕಲ್ಮಾಷಪಾದ ಅಂತ ರಾಜ ಇದ್ದ. ಅವನು ಕೂಡ ಕಲ್ಮಾಷಪಾದೋ ನೃಪತಿ ಯತ್ರ ಶಕ್ರಶ್ಚ ಶಕ್ತಿನ ಯತ್ರ ವೈರಂ ಸಮಭವತ್ ವಿಶ್ವಾಮಿತ್ರ ವಸಿಷ್ಠಯೋ. ಒಂದೊಂದೇ ಕಾರಣಗಳ ನೆನಪಿಟ್ಟುಕೊಳ್ಬೇಕು, ನೈಮಿಷಾರಣ್ಯ ಎಷ್ಟು ಪ್ರಸಿದ್ಧಿ ಇದೆ ಅಂತ, ಯಾವ್ಯಾವುದರಿಂದ ಅಂತ ಗೊತ್ತಾಗ್ತದೆ. ಅವನೊಬ್ಬ ಮಹಾನುಭಾವ ಕಲ್ಮಾಷಪಾದ ರಾಜ ಇದೇ ಸ್ಥಳದಲ್ಲಿ ಶಕ್ತಿ ಅನ್ನೋ ಕನ್ಯೆಯನ್ನು ಕನ್ಯಾದಾನ ಮಾಡಿಸ್ಕೊಂಡ. ಹಾಗಾಗಿಯೂ ಈ ಕ್ಷೇತ್ರ ವಿಶೇಷವಾದ ಸ್ಥಳ. ವಿಶ್ವಾಮಿತ್ರ ವಸಿಷ್ಠ ಋಷಿಗಳು ಪ್ರಸಿದ್ಧನೇ. ಅವರು ಕಲಹ ಮಾಡಿದ ಸ್ಥಳವೂ ಇದೆ ಅಂತೆ, ಅದು ನೈಮಿಷ ಕ್ಷೇತ್ರದ ಪ್ರಖ್ಯಾತಿ ಕಾರಣ ಆಯಿತು. ಕೆಲವೊಮ್ಮೆ ಕಲಹ ಮಾಡಿಕೊಂಡ್ರು ಆ ದೇಶವನ್ನು ಸಾಕಷ್ಟು ಸಮಯದಲ್ಲಿ ಮೀಡಿಯಾದಲ್ಲಿ ತೋರಿಸ್ತಾನೆ ಇರ್ತದೆ. ಕಲಹದಿಂದ ಪ್ರಸಿದ್ಧಿ, ವಿಶ್ವಾಮಿತ್ರ ವಸಿಷ್ಠರ ಕಲಹದಿಂದಲೂ ಪ್ರಸಿದ್ಧಿ ಆಯ್ತಂತೆ. ಅಂಥ ಸ್ಥಳ ಇದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ವಸಿಷ್ಠ ಋಷಿಗಳ ಪತ್ನಿ ಅರುಂಧತಿ ದೇವಿ, ಅವರು ಸಂಸಾರ ಮಾಡಿದಾಗ ಅರುಂಧತಿಯಲ್ಲಿ ಶಕ್ತಿ ಅಂತ ಒಬ್ಬ ಮಗನನ್ನು ಪಡೆದ ಸ್ಥಳವೂ ಇದೆ ಅಂತ ವ್ಯಾಖ್ಯಾನ ಮಾಡ್ತದೆ ಪುರಾಣ. ಹೀಗೂ ಅದು ಪ್ರಸಿದ್ಧಿಗೆ ಬಂದಿದೆ ಅಂತ. ಹಾಗಾಗಿ ವಸಿಷ್ಠ ಋಷಿಗಳು ತಮ್ಮ ಪತ್ನಿಯಲ್ಲಿ ಶಕ್ತಿಯನ್ನು ಪಡೆದಂಥ ಸ್ಥಳ. ವಸಿಷ್ಠ ಋಷಿಗಳು ಒಮ್ಮೆ ಯಾರ ಜೊತೆಗೆ ಅಂತ ಹೇಳಿಲ್ಲ, ಅಂತೂ ಬಹಳ ದೊಡ್ಡ ವಾದ ಮಾಡಿದಾಗ ಸೋತ್ರು ಅಂತ ಹೇಳ್ತದೆ. ಕೆಲವು ಮುಚ್ಚಿಡ್ತದೆ ಪುರಾಣ, ನಮಗೆ ಗೊತ್ತಾಗಲ್ಲ, ಅಥವಾ ಬೇರೆ ಪುರಾಣದಲ್ಲಿ ಹೇಳಿರ್ಬೋದು ಈ ವಿಷಯವನ್ನು. ಪರಾಭವೋ ವಸಿಷ್ಠಸ್ಯ ಯಸ್ಯ ಜ್ಞಾನೇ ಹ್ಯವರ್ತಯತ್ ಅಂತಾರೆ. ಅಂಥ ವಿಚಿತ್ರವಾದ ಸ್ಥಳ ನೈಮಿಷಾರಣ್ಯ. ಬ್ರಹ್ಮವಾದಿಗಳಾದಂತಹ ಮಹರ್ಷಿಗಳು ಆ ಸ್ಥಳದಲ್ಲಿ ಬಂದು ಇವತ್ತಿಗೂ ಕೂಡ ಒಂದು ದೊಡ್ಡ ಬೆಟ್ಟವನ್ನೇ ಕಂಡ್ರಂತೆ. ಪ್ರಾಯ ಜ್ಞಾನದ ಬೆಟ್ಟನೇ ಇರಬೇಕು. ಅಂಥ ಸ್ಥಳವೇ ನೈಮಿಷಾರಣ್ಯ ಅಂತ ವಿಸ್ತಾರವಾಗಿ ಈ ಅಧ್ಯಾಯದಲ್ಲಿ ನೈಮಿಷಾರಣ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಬರ್ತಾರೆ. ನೈಮಿಷಾರಣ್ಯ ಅಂತ ಯಾಕೆ ಹೆಸರು ಬಂತು? ನೈಮಿಷಾರಣ್ಯ ಅನ್ನೋಲ್ಲಿ ನೇಮಿ ಅಂದರೆ ಯಾವುದರ ನೇಮಿ? ಅದು ಧರ್ಮಚಕ್ರದ ನೇಮಿ. ಅದರದ್ದೆಲ್ಲ ವಿಷಯವನ್ನು ಈ ಅಧ್ಯಾಯದಲ್ಲಿ ಹೇಳ್ತಾ ಬರ್ತಾರೆ. ಹೀಗೆ ಪುರೂರವಸ್ ಅಂತೊಬ್ಬ ರಾಜ. ಆ ಪುರೂರವಸ್ ಅನ್ನುವಂಥ ರಾಜ ಇದೇ ಸಮಯದೊಳಗೆ ಇಲ್ಲಿಗೆ ಬಂದಾಗ ಅವನ ಆಳ್ವಿಕೆ ಒಳಗೆ ಇಲ್ಲಿದ್ದಂಥ ಯಾಗ ನಡೆಸ್ತಾ ಇದ್ದ ಪಾತ್ರೆಗಳೆಲ್ಲ ಬಂಗಾರಮಯವಾಗಿತ್ತಂತೆ. ಅದನ್ನು ನೋಡಿ ಅವನು ಬಹಳ ಆಸೆ ಪಡ್ತಿದ್ದ. ರತ್ನಗಳು ಬಂಗಾರ ಅಂತ ಕಂಡ್ರೆ ಇಲ್ಲಿದ್ದದ್ದನ್ನು ನೋಡಿ ಭಾರಿ ಆಸೆ ಪಟ್ಟನಂತೆ. ಋಷಿಗಳೆಲ್ಲ ಸೇರಿ ಪುರೂರವ ರಾಜನನ್ನು ಆಕ್ರಮಿಸಿ ಅವನ ಬಲವನ್ನೆಲ್ಲ ಕುಗ್ಗಿಸಿದಂಥ ಸ್ಥಳ. ಆಸೆ ಪಟ್ಟವರಿಗೆ ಮತ್ತೆ ಅದೇ ಗತಿ ಆಗ್ತದೆ. ಅದು ಬ್ರಹ್ಮಋಷಿಗಳ ಸ್ವತ್ತನ್ನು. ಅಂಥ ಅದ್ಭುತವಾದ ಸ್ಥಳ ಇದು ಅಂತ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಒಂದು ಚಿಕ್ಕ ಮಾಹಿತಿಯನ್ನು ಕೊಡಲಿಕ್ಕೆ ಕೆಲವು ಪುರೂರವಸ್ಸನ ಬಗ್ಗೆ, ಅವನು ಯಾಕೆ ಆಸೆ ಪಟ್ಟ ಏನು ಅಂತ ಅನ್ನೋದ್ರ ಬಗ್ಗೆನೂ ತಿಳಿಸ್ತಾರೆ. ತತ್ತುಲ್ಯಂ ಪರ್ವತೇನ್ಯಸ್ತಂ ಹಿರಣ್ಯಂ ಸಮಪದ್ಯತ ಹಿರಣ್ಮಯಂ ತತಶ್ಚಕ್ರೆ ಯಜ್ಞವಾಟಂ ಮಹಾತ್ಮನಾಮ್ ಅಂತ ಶ್ಲೋಕಗಳಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಐಳಹ ಪುರೂರವ ಭೇಜೆ ತಂ ದೇಶಂ ಮೃಗಯಾಂ ಚರನ್. ಇಳೆಯ ಮಗ ಪುರೂರವಸ್ ಬೇಟೆ ಆಡಲಿಕ್ಕೆ ಅಂತ ಬಂದಿದ್ನಂತ. ಬೇಟೆ ಆಡ್ತಾ ಬಂದಾಗ ಆ ಯಜ್ಞದ ಮಂಟಪಗಳೆಲ್ಲ ಬಂಗಾರಮಯವಾದದ್ದು ನೋಡಿಬಿಟ್ಟ. ಈ ಕ್ಷೇತ್ರದೊಳಗೆ ದೃಷ್ಟ್ವಾ ಮಹದಾಶ್ಚರ್ಯಂ ಯಜ್ಞವಾಟಂ ಹಿರಣ್ಮಯಂ ಲೋಭೇನ ಹತವಿಜ್ಞಾನ ತದಾದಾತುಂ ಉಪಾಕ್ರಮತ್. ಅವನಿಗೆ ಲೋಭ ಇತ್ತು, ಎಲ್ಲಿ ಬಂಗಾರ ಬೆಳ್ಳಿ ಕಾಣಿಸ್ತದೆ ತಂದು ಮಾಡಿಕೊಳ್ಬೇಕು ಅಂತ. ಕೆಲವರಿಗೆ ಇರ್ತದೆ, ಎಲ್ಲಿ ಯಾವುದು ಚೆನ್ನಾಗಿ ಕಾಣಿಸ್ತದೆ ಎಲ್ಲ ತಮ್ಮದಾಗಬೇಕು ಅಂತ. ಪುರೂರವನಿಗೆ ಇಂಥ ಒಂದು ದುರ್ಬುದ್ಧಿ.
ಈ ಯಜ್ಞದ ಸಾಮಾನುಗಳು ನೋಡಿದ ಬಂಗಾರಮಯವಾದದ್ದು ತಂದು ಮಾಡಿಕೊಳ್ಬೇಕು ಅಂತ ಹೊರಟ. ಅಲ್ಲಿದ್ದ ಋಷಿಗಳಿಗೆ ನೈಮಿಷೇಯರು ಅಂತ ಕರೀತಾರೆ. ನೈಮಿಷೇಯಾಸ್ತತಸ್ತಸ್ಯ ಚಕ್ರಧು ನೃಪತಿಂ ಭೃಶಂ ನಿಜಘ್ನುಶ್ಚಾಪಿ ತಂ ಕ್ರುದ್ಧಾ. ಬ್ರಹ್ಮರ್ಷಿಗಳ ಸ್ವತ್ತು ಅದನ್ನು ತಂದು ಮಾಡಿಕೊಳ್ಳಿಕ್ಕೆ ಹೊರಟಂಥ ಪುರೂರವಸ್ಸನ್ನು ನೋಡಿ ತಮ್ಮ ಮಂತ್ರಶಕ್ತಿಯಿಂದ ಅಲ್ಲಿದ್ದ ದರ್ಬೆಗಳನ್ನೇ ಅಸ್ತ್ರ ಮಾಡಿಕೊಂಡ್ರಂತೆ. ನೋಡಿ ಹೇಳ್ತಾರೆ, ನಿಜಘ್ನುಶ್ಚಾಪಿ ತಂ ಕ್ರುದ್ಧಾ. ಸಿಟ್ಟು ಬಂದು ಕುಶಗಳನ್ನು ಅಸ್ತ್ರ ಮಾಡಿಕೊಂಡು ಅವನ ಮೇಲೆ ಪ್ರಯೋಗ ಮಾಡಿದರು. ತಪೋನಿಷ್ಠರಾದ ಋಷಿಗಳ ವಿರೋಧ ಮಾಡಬಾರ್ದು. ಅವರು ವಿರೋಧ ಕಟ್ಟಿಕೊಳ್ತಾನೆ, ಹಾಗಾಗಿ ಅವನನ್ನು ಕೊಂದು ಹಾಕ್ತಾರೆ. ತಪೋನಿಷ್ಠಾಶ್ಚ ರಾಜಾನಂ ಮುನಯೋ ದೇವಚೋದಿತಾ. ದೇವತೆಗಳು ಬಂದ್ರಂತೆ, ದೊಡ್ಡ ರಾಜ ನೀವೆಲ್ಲ ಸೇರಿ ಬರೀ ದರ್ಬೆಗಳನ್ನು ಪ್ರಯೋಗ ಮಾಡಿ ಕೊಂದು ಹಾಕಿಬಿಟ್ರಿ, ಅವನು ಉಳಿಸ್ಬೇಕಾಗಿತ್ತು, ಅವನನ್ನು ಏನಾದರೂ ಮಾಡಿ ಬದುಕಿಸ್ರಿ, ಮುಂದೆ ಅವನಿಂದ ಸಂತತಿ ಬೆಳಿಲಿಕ್ಕಿದೆ ಅಂತಂದ್ರಂತೆ. ಸರಿ, ದೇವತೆಗಳು ಹೇಳಿದ್ರಲ್ಲ ಅಂತ ಅದೇ ಮಹಾನುಭಾವರಾದ ಋಷಿಗಳೆಲ್ಲ ಕುಶವಜ್ರೈರ್ ವಿನಿಸ್ಪಿಷ್ಟ ಸ ರಾಜ ವ್ಯಜಹಾತ್ತನುಂ, ಪುನಃ ಅವನನ್ನು ಬದುಕಿಸ್ಬೇಕು ಅಂದದ್ದಕ್ಕೆ ಬದುಕಿಸ್ತೇವೆ ಅಂತ ಬದುಕಿಸಿದ್ರಂತೆ. ಅವನು ನಹುಷನ ತಂದೆ, ಬಹಳ ಪ್ರಸಿದ್ಧನಾದಂಥ ರಾಜ. ಆಮೇಲೆ ನಹುಷ ಅಂತ ಹುಟ್ಟಿದ. ಮುಂದೆ ಅವನಿಂದ ಸಂತತಿ ಬೆಳೀತು ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಪುರೂರವಸ್ಸನ ವಧೆ ಮಾಡಿದಂಥ ಸ್ಥಳ, ಲೋಭದಿಂದ ಆಸೆ ಪಟ್ಟು ಬಂಗಾರ ಕದಿಲಿಕ್ಕೆ ಬಂದರೆ ಋಷಿಗಳೆಲ್ಲ ತಪಶಕ್ತಿಯಿಂದ ಸಂಹರಿಸಿ ಮತ್ತೆ ಬದುಕಿಸ್ತಾರೆ, ಅದು ಸರಿ. ಅಂಥ ಅದ್ಭುತವಾದ ಕ್ಷೇತ್ರ ನೈಮಿಷಾರಣ್ಯ ಅಂತ ಅದನ್ನು ಪರಿಚಯ ಮಾಡಿಸ್ತಾರೆ. ಅಲ್ಲಿದ್ದ ಋಷಿಗಳಿಗೆಲ್ಲ ನೈಮಿಷೇಯರು ಅಂತ ಹೇಳ್ತಾರೆ. ಇದು ಅಲ್ಲಿಯ ಬಗ್ಗೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇಂಥ ಸ್ಥಳದಲ್ಲಿ ಸತ್ರಯಾಗವನ್ನು ಮಾಡ್ತಾ ಇದ್ರು. ಅತಿ ತೇಜಸ್ವಿಗಳಾದಂಥ ಋಷಿಗಳು ನೈಮಿಷೇಯರಲ್ಲಿ ವಾಲಕಿಲ್ಯರು, ಪ್ರಿಯಸಖ, ವೈಖಾನಸ, ಮರೀಚಿ, ಅಜರ ಅಂತ ಪ್ರಮುಖರಾದ ಕೆಲವು ಋಷಿಗಳ ಹೆಸರನ್ನು ಮಾತ್ರ ಪುರಾಣ ಉಲ್ಲೇಖ ಮಾಡಿದೆ. ಇಂಥ ಅದ್ಭುತರಾದ ಋಷಿಗಳು ಜೊತೆಗೆ ಪಿತೃದೇವತೆಗಳು, ಅಪ್ಸರ ಸ್ತ್ರೀಯರು, ಸಿದ್ಧರು, ಗಂಧರ್ವರು, ಚಾರಣರು, ಸರ್ಪಗಳು, ಈ ಎಲ್ಲ ಮಹಾತ್ಮರು ಕುಳಿತು ಅಲ್ಲಿ ಬಹಳ ದೊಡ್ಡ ದೊಡ್ಡ ಯಾಗವನ್ನು ಮಾಡ್ತಾರೆ. ಒಂದರ್ಥದಲ್ಲಿ ದೂರದಿಂದ ನೋಡಿದವರಿಗೆ ಇಂದ್ರಲೋಕವೇ ಕೆಳಗಿಳಿದು ಬಂದ ಹಾಗೆ ಕಾಣಿಸ್ತಿರ್ತದಂತೆ ನೈಮಿಷಾರಣ್ಯ ಅಂತಂದರೆ. ಅಂಥ ಸ್ಥಳ ನೈಮಿಷಾರಣ್ಯ ಅಂತನ್ಲಿಕ್ಕೆ ಈ ವಿಸ್ತಾರವಾದಂಥ ವ್ಯಾಖ್ಯಾನವನ್ನು ತಿಳಿಸ್ತಾ ಬರ್ತಾರೆ. ಇದು 2ನೇ ಅಧ್ಯಾಯದಲ್ಲಿ ನಮಗೆ ವ್ಯಾಖ್ಯಾನ ಮಾಡ್ತಾ ಯಾಗ, ನೈಮಿಷಾರಣ್ಯ ಅದರ ಪರಿಚಯ ಮಾಡ್ತಾ ಮುಂದುವರಿತದೆ. ಒಂದು ದೊಡ್ಡ ಸತ್ರಯಾಗ ನಡೀತಾ ಇದೆ. ಅದೇ ಸಮಯಕ್ಕೇನೆ ಅಲ್ಲಿಗೆ ವಾಯುದೇವರು ಬಂದ್ರಂತೆ.